ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡಲಾಗ್ತಾ ಇದೆ. ಹಾದಿ ಬೀದಿಯಲ್ಲಿ ಹಾಡಹಗಲೇ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ರು ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರ್ತಕ್ಕಂಥದ್ದು. ಗ್ರಾಮೀಣ ಭಾಗದಲ್ಲಿ ಅಬಕಾರಿ ಇಲಾಖೆ ವತಿಯಿಂದ ಏನು ಕೆಲವೊಂದು ವಿಶೇಷವಾಗಿ ಕೆಲವೊಂದು ಕಡೆ ಮಾತ್ರ ವಿಶೇಷ ಕಾರ್ಯಾಚರಣೆಗಳನ್ನು ಮಾಡಿ ಕೆಲವೊಂದು ಕಡೆ ಮಾತ್ರ ಅಂಗಡಿಗಳಲ್ಲಿ ಮತ್ತು ಬೀದಿ ಬದಿಯಲ್ಲಿ ಸಂತೆಗಳಲ್ಲಿ ಏನು ಮದ್ಯವನ್ನು ಒಂದು ಮಾರಾಟ ಮಾಡ್ತಾ ಇದ್ರು. ಕೆಲವೊಂದಕ್ಕೆ ಮಾತ್ರ ಕೊಕ್ಕೆ ಹಾಕತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಹಾಡಹಗಲೇ ಇತ್ತೀಚೆಗೆ ಕೋಲಾರದಲ್ಲಿ ಮತ್ತೆ ಒಂದು ಮದ್ಯ ಮಾರಾಟ ಮಾಡ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಅಕ್ರಮ ಮದ್ಯ ಮಾರಾಟಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಒಂದು ಕುಮ್ಮಕ್ಕು ಕೂಡ ಇರ್ತಕ್ಕಂಥದ್ದನ್ನ ಬಹಳಷ್ಟು ಏನು ನಾಯಕರು ಕೂಡ ಒಂದು ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದಕ್ಕೆ ತಕ್ಕಂತಾನೆ ಅಧಿಕಾರಿಗಳು ಕೆಲವೊಂದು ಕಡೆ ದಾಳಿಗಳನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಮನವಿಯನ್ನು ಕೊಟ್ಟರು ಕೂಡ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನು ಕೂಡ ಕೈಗೊಳ್ಳೋದಿಲ್ಲ. ಈ ನಿಟ್ಟಿನಲ್ಲಿ ಏನು ಗ್ರಾಮೀಣ ಒಂದು ಭಾಗದಲ್ಲಿ ಅಕ್ರಮ ಒಂದು ಮದ್ಯ ಮಾರಾಟಕ್ಕೆ ಒಂದು ತಡೆ ಇಲ್ಲದೇ ಆಗಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ನಾವು ಗಮನಿಸಬಹುದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೂರಂಡಹಳ್ಳಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಸಾರ್ವಜನಿಕರೇ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡಿದ್ದಾರೆ. ಒಂದು ಚಿಲ್ಲರೆ ಅಂಗಡಿ ಎದುರೇ ಇರತಕ್ಕಂಥ ಒಂದು ಬೀದಿ ಬದಿಯಲ್ಲಿ ವ್ಯಕ್ತಿಯೊಬ್ಬ ಹಾಡಹಗಲೇ ಮದ್ಯವನ್ನ ಮಾರಾಟ ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಕೂರಂಡಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಏನು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಕೂಲಿ ಕಾರ್ಮಿಕರು ವಾಸವನ್ನ ಮಾಡ್ತಾ ಇರತಕ್ಕಂಥದ್ದು. ಇವರನ್ನೇ ಗುರಿಯಾಗಿಸಿಕೊಂಡು ಇತ್ತೀಚೆಗೆ ಆ ಒಂದು ಗ್ರಾಮದಲ್ಲಿ ಅಕ್ರಮವಾಗಿ ಒಂದು ಮದ್ಯವನ್ನು ಕೂಡ ಮಾರಾಟ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಈ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡಿ ಮಾಲೂರು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ದೂರನ್ನ ಆಧರಿಸಿ ಅಧಿಕಾರಿಗಳು ಸ್ಥಳಕ್ಕೆ ಹೋದಾಗ ಆ ಅಧಿಕಾರಿಗಳನ್ನೇ ಅಂದ್ರೆ ಆ ಒಂದು ಮಳಿಗೆ ಮಾಲೀಕರನ್ನಿದ್ದಾರೆ ಅವರೇ ಒಂದು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಈ ಒಂದು ಕೂರಂಡಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಿದ್ದಂತಹ ನಾರಾಯಣ ಸ್ವಾಮಿ ಅವರ ಅಂಗಡಿ ಮತ್ತೆ ಮನೆ ಮೇಲೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಅಲ್ಲಿ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮುಂದಾದ್ರು. ಆದ್ರೆ ಇದು ಸಾಧ್ಯ ಆಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಏನು ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಆರೋಪವನ್ನು ಮಾಡಿರ್ತಕ್ಕಂಥ ಏನು ವೆಂಕಟೇಶ್ವರ ಇದ್ದಾರೆ. ಆ ಒಂದು ದೂರನ್ನು ಆಧರಿಸಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಸ್ಥಳದಲ್ಲಿ ಪರಿಶೀಲನೆ ಮಾಡಲು ಹೋದಾಗ ನಾರಾಯಣ ಸ್ವಾಮಿ ಅವರ ಜೊತೆಗೆ ಅವರ ಪತ್ನಿ ಅಧಿಕಾರಿಗಳನ್ನೇ ಏನು ಹಿಮ್ಮೆಟ್ಟಿಸಿರ್ತಕ್ಕಂಥ ಒಂದು ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಅಧಿಕಾರಿಗಳನ್ನ ಮೇಲೆ ಒಂದು ದೌರ್ಜನ್ಯವಾಗಿ ಮಾಡಿರ್ತಕ್ಕಂಥದ್ದು. ಒಂದಷ್ಟು ವರ್ಷಗಳಿಂದ ನಾವು ಈ ಒಂದು ಗ್ರಾಮದಲ್ಲಿ ಏನು ಮದ್ಯವನ್ನ ಮಾರಾಟ ಮಾಡ್ತಾ ಬರ್ತಾ ಇದ್ದೇವೆ, ಮುಂದೆ ಕೂಡ ಮಾರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ಧಾಟಿಯಲ್ಲಿ ಅಧಿಕಾರಿಗಳ ಜೊತೆಗೆ ಒಂದು ಮಾತಿನ ಚಕಮಕಿ ಕೂಡ ಹೇಳ್ತಾರೆ. ಜೊತೆಗೆ ಅಲ್ಲಿ ಬಂದಂತಹ ಅಧಿಕಾರಿಗಳು ಯಾವುದೇ ಒಂದು ಕ್ರಮ ಕೈಗೊಳ್ಳದೇನೆ ಸ್ಥಳದಿಂದ ಒಂದು ಕಾಲ್ಕಿತ್ತಿರ್ತಕ್ಕಂಥದ್ದು. ಇನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದ್ರೆ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡತಕ್ಕಂಥ ಸ್ಥಳಗಳಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ದಾಳಿಯನ್ನ ಮಾಡಿ ಅವರ ಮೇಲೆ ಕಾನೂನಿನ ಅಡಿ ಒಂದು ಕ್ರಮವನ್ನು ಕೈಗೊಳ್ಳತಕ್ಕಂಥ ಎಲ್ಲ ಅಧಿಕಾರವೂ ಕೂಡ ಅವರಿಗಿದೆ. ಸಮಾಜದಲ್ಲಿ ಎಲ್ಲೂ ಕೂಡ ಏನು ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಬಾರದು. ಈ ನಿಟ್ಟಿನಲ್ಲಿ ಮುಂದಾಗ್ತಕ್ಕಂಥ ಒಂದು ಅನಾಹುತಗಳನ್ನು ತಪ್ಪಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಏನು ತಮ್ಮ ಒಂದು ಕರ್ತವ್ಯವನ್ನು ಕೂಡ ಮೆರಿಬೇಕಾಗಿರುತ್ತೆ. ಆದ್ರೆ ಅದು ಅಬಕಾರಿ ಇಲಾಖೆ ಅಧಿಕಾರಿಗಳು ಈ ಒಂದು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಇನ್ನೂ ಕೂಡ ಬ್ರೇಕ್ ಹಾಕುವಂತ ಒಂದು ನಿಟ್ಟಿನಲ್ಲಿ ಏನು ಇಲ್ಲಿ ಫೇಲ್ಯೂರ್ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂರಂಡಹಳ್ಳಿ ಗ್ರಾಮಕ್ಕೆ ಬಂದಂತಹ ಅಧಿಕಾರಿಗಳನ್ನ ಏನು ಇಲ್ಲಿರ್ತಕ್ಕಂಥ ಮಾರಾಟ ಮಾಡತಕ್ಕಂಥ ವ್ಯಕ್ತಿಗಳೇ ಅವರ ಮೇಲೆ ಒಂದು ದೌರ್ಜನ್ಯಯುತವಾಗಿ ಪ್ರಶ್ನೆಯನ್ನ ಮಾಡಿ ಅವರನ್ನೇ ಒಂದು ಹಿಮ್ಮೆಟ್ಟಿಸಿರ್ತಕ್ಕಂಥ ಒಂದು ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆ ಬಗ್ಗೆ ಮಾತನಾಡಿರ್ತಕ್ಕಂಥ ದೂರದರ ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಈ ಒಂದು ಗ್ರಾಮದಲ್ಲಿ ಏನು ಅಬಕಾರಿ ಇಲಾಖೆ ಅಧಿಕಾರಿಗಳು ಬಂದ್ರು, ಆ ಒಂದು ಅಧಿಕಾರಿಗಳನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸವನ್ನ ಆ ಒಂದು ಮಳಿಗೆ ಮಾಲೀಕರು ಮಾಡಿದ್ರು. ನಡು ರಸ್ತೆಯಲ್ಲಿ ಜನ ಓಡಾಡ್ತಿದ್ದಾರೆ, ಮಕ್ಕಳು ಓಡಾಡ್ತಿದ್ದಾರೆ, ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಮಾರಾಟ ಮಾಡಿದ ಆಳೋಗಲಿ ನಡು ರಸ್ತೆಯಲ್ಲೇ ಮದ್ಯ ಸೇವನೆ ಮಾಡ್ತಿದ್ದಾರೆ. ಅದು ಮಕ್ಕಳ ಮುಂದೆ ಒಂದು ಚಿಲ್ಲರೆ ಅಂಗಡಿಯಲ್ಲಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಮಕ್ಕಳು ಒಂದು ಕುರ್ಕುರಿ ತರಕೋ, ಚಾಕ್ಲೇಟ್ ತರಕೋ, ಬಿಸ್ಕೆಟ್ ತರಕೋ ಹೋಗ್ತಾರೆ. ಮಕ್ಕಳಿದ್ದಾರೆ ಅನ್ನೋದು ಕೂಡ ಅವ್ರಿಗೆ ಭಯ ಇಲ್ಲ. ಮಕ್ಕಳ ಮುಂದೆ ನಡು ರಸ್ತೆಯಲ್ಲಿ ಅಕ್ರಮವಾಗಿ ಮದ್ಯ ಕುಡಿಯೋದು ಮಾಡ್ತಿದ್ದಾರೆ. ಇದು ವಿರುದ್ಧವಾಗಿ ನಾನು ಅಬಕಾರಿ ಇಲಾಖೆಗೆ ದೂರನ್ನು ಕೊಟ್ಟಿದ್ದೀನಿ. ದೂರನ್ನು ಕೊಟ್ಟಾಗ ನಾನು 10ನೇ ತಾರೀಕು ದೂರು ಕೊಟ್ಟಿದ್ದು. ಯಾವುದೇ ರೀತಿ ಅವ್ರು ಕ್ರಮ ಕೈಗೊಂಡಿಲ್ಲ. ಮತ್ತು ಅದಾದ ನಂತರ ಬಂದು ವಿಸಿಟ್ ಮಾಡ್ತಾರೆ. ಅಬಕಾರಿ ಇಲಾಖೆಯವ್ರು ಬಂದಾಗ ಅಬಕಾರಿ ಇಲಾಖೆಯವ್ರಿಗೆ ಧಮಕಿ ಹಾಕ್ತಾರೆ, ಕೆಟ್ಟ ಪದಗಳನ್ನು ಬಳಸ್ತಾರೆ, ಮತ್ತು ಓಪನ್ ಚಾಲೆಂಜ್ ಮಾಡ್ತಾರೆ. ನಾನು 30 ವರ್ಷದಿಂದ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದೀನಿ, ಸತ್ಯ. ಇನ್ನು ಮುಂದೆ ಮಾಡ್ತೀನಿ. ನನ್ನನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಇದಾಗಲೇ ನನ್ನ ಮೇಲೆ 4 ಪ್ರಕರಣಗಳಿದ್ದಾವೆ. ಇದು ಒಂದು ಆಗಲಿ, ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಮದ್ಯ ಮಾರಾಟ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು ಪ್ರೂಫ್ ಸಮೇತ ವಿಡಿಯೋ ಇದೆ, ಎಲ್ಲ ವಿಡಿಯೋ ಇದೆ. ಅಬಕಾರಿಯವರು ಇವರು ಬೈತಾ ಅಂದರೆ ಗಾಡಿ ಸುಮ್ಮನೆ ಹೋಗ್ತಿದ್ದಾರೆ. ಬೈದು ಅವನೇ ಓಪನ್ ಆಗಿ ಹೇಳ್ತಿರ್ಬೇಕಾದ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಇವ್ರು ಯಾವುದೇ ರೀತಿ ಕ್ರಮ ಇದುವರೆಗೂ ತಗೊಳ್ಳಿಲ್ಲ. ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಸರ್. ಅಬಕಾರಿ ಇಲಾಖೆ ಮಾಲೂರಲ್ಲಿ ಸಂಪೂರ್ಣ ಫೇಲ್ಯೂರು. ಮೇಲ್ನೋಟಕ್ಕೆ ನೋಡಿದ್ರೆ ಇವರೇ ಸಹಕರಿಸಿದ್ರ ಅನಿಸ್ತಿದೆ ನನಗೆ. ಯಾಕಂದರೆ ಅವ್ರು ಮದ್ಯ ತರೋದ್ರಿಂದ ಹಿಡಿದು ಸೇಲ್ ಮಾಡೋದು, ಮದ್ಯ ಸೇವನೆ ಮಾಡ್ತಾರೆ, ಪ್ರತಿಯೊಂದು ವಿಡಿಯೋ ಇದೆ. ಇದರಿಂದ ಆಗ್ತಿರೋದೇನೆಂದರೆ ನಿಮಗೆ ಫೋಟೋ ಸಮೇತ ನಾನು ಕೊಡ್ತಿದ್ದೀನಿ. ಮಕ್ಕಳು ಏನು ಗೋಲಿ ಕ್ರಿಕೆಟ್ ಆಡ್ತೀವಲ್ಲ ಆ ರೀತಿ ಇವರು ಅಕ್ರಮವಾಗಿ ಮದ್ಯ ಕುಡಿದು ಬಿಸಾಗಿರೋ ಪಾಕೆಟ್ ಗ್ಲಾಸ್ ತಗೊಂಡು ಇವರು ಏನು ಮಕ್ಕಳು ಕಣ್ಮುಂದೆ ಇವರು ಅಕ್ರಮವಾಗಿ ಮದ್ಯ ಕುಡಿತಾರಲ್ಲ ಅದೇ ರೀತಿ ಮಕ್ಕಳು ಆಟ ಆಡ್ತಿದ್ದಾರೆ. ಏನೋ ಅವ್ರು ಬಿಸಾಗಿರೋ ಪ್ಲಾಸ್ಟಿಕ್ ಗ್ಲಾಸು, ಆ ಮದ್ಯದ ಪಾಕೆಟ್ ತಗೊಂಡು ಮಕ್ಕಳು ಗ್ಲಾಸ್ಗೆ ಹಾಕೋ ರೀತಿ
ಆ ರೀತಿ ಮಕ್ಕಳು ಆಟ ಆಡ್ತಿದ್ದಾರೆ. ಇದು ತುಂಬಾ ವಿಪರ್ಯಾಸ ಸರ್ ಇದು. ಇನ್ನು ಈ ಒಂದು ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಕ್ಕಂಥ ಒಂದು ಘಟನೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಜನರು ಇಲ್ಲಿ ಕುಡಿದು ತೂರಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ತಡಿಬೇಕು. ಜೊತೆಗೆ ಈ ಒಂದು ಅಕ್ರಮ ಮದ್ಯ ಮಾರಾಟದಿಂದ ಸಣ್ಣ ಪುಟ್ಟ ಮಕ್ಕಳು ಕೂಡ ಮುಂದೆ ವ್ಯಸನಿಗಳು ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ಒಂದು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಒಂದು ಬ್ರೇಕ್ ಅನ್ನ ಹಾಕಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಗಡಿಭಾಗಗಳಲ್ಲಿ ಬಹಳಷ್ಟು ಕಡೆ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಸುಮಾರು 5 ಗಂಟೆಯಿಂದಲೇ ಕೋಲಾರ ಜಿಲ್ಲೆಯ ಹಲವೆಡೆ ಮದ್ಯವನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಜೊತೆಗೆ ಚಿಲ್ಲರೆ ಮಳಿಗೆಗಳಲ್ಲೂ ಕೂಡ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಲೂರು ತಾಲೂಕಿನ ಕೂರಂಡಹಳ್ಳಿ ಎನ್ನುವಂತಹ ಒಂದು ಕುಗ್ರಾಮದಲ್ಲಿ ಏನು ಹಾದಿ ಬೀದಿಯಲ್ಲೇ ಒಂದು ಮದ್ಯವನ್ನು ಕೂಡ ಮಾರಾಟ ಮಾಡಲಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೊಟ್ಟಂತಹ ಒಂದು ದೂರಿನಡಿ ಪರಿಶೀಲನೆಗೆ ಅಧಿಕಾರಿಗಳು ಹೋದಂತಹ ಸಮಯದಲ್ಲಿ ಆ ಒಂದು ಮಳಿಗೆ ಮಾಲೀಕರೇ ಅಧಿಕಾರಿಗಳಿಗೆ ಒಂದು ದೌರ್ಜನ್ಯಯುತವಾಗಿ ಅವರ ಒಂದು ದರ್ಪವನ್ನು ಕೂಡ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಅಧಿಕಾರಿಗಳು ಇಂಥವರನ್ನ ಖಂಡಿತ ಮುಲಾಜು ನೋಡದೆ ಖಂಡಿತ ಕಾನೂನು ನೋಡಿ ಅವರಿಗೆ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗಿರುತ್ತೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಕ್ಕಂಥ ಇಂತಹ ಒಂದು ಘಟನೆಗಳು ಕಂಡ್ರೆ ಖಂಡಿತ ಮುಲಾಜಿಲ್ಲದೆ ಅಧಿಕಾರಿಗಳು ಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅಂತಕ್ಕಂಥ ಒತ್ತಾಯ ಆ ಒಂದು ಗ್ರಾಮಸ್ಥರದಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.